ಹೌ ಮೆನಿ ಆಫ್ ಯು ರಿಯಲಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಪರ್ಪಸ್? ಪರ್ಪಸ್ನ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಪರ್ಪಸ್ನ ಏನೋ ತಾವು ಕೈ ಎತ್ತಲಿಕ್ಕೆ ಮುಂಚೆ ಇನ್ನೊಂದು ಸಾರಿ ಸ್ವಲ್ಪ ಡೆಫಿನೇಷನ್ ಕೊಟ್ಬಿಡ್ತೀನಿ. ಪರ್ಪಸ್ ಇಸ್ ಸಮಥಿಂಗ್ ವಿಚ್ ಹೆಲ್ಪ್ಸ್ ಯು ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ತಾವು ಅಲಾರಾಮ್ ಆಫ್ ಮಾಡಿಬಿಟ್ಟು ಒಂದು 5:30-6 ಗಂಟೆಗೆ ತಾವು ತಮ್ಮ ಬೆಡ್ಲಿருந்து ಔಟ್ಸೈಡ್ ಬರುವಾಗ ಅದು ತಮಗೊಂದು ಪುಷ್ ಕೊಡ್ತದೆ. ಇಟ್ ಗಿವ್ಸ್ ಯು ದಟ್ ಮೋಟಿವೇಶನ್ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್. ಅದು ಪರ್ಪಸ್. ಪರ್ಪಸ್ ಇಸ್ ಬಿಗರ್ ದೆನ್ ಯುವರ್ ಲೈಫ್. ಎಕ್ಸಾಮ್ ಬರೆಯುವುದು, ಮಾರ್ಕ್ಸ್ ತಗೊಳ್ಳೋದು ಅದು ಪರ್ಪಸ್ ಅಲ್ಲ. March 4th PU ಎಕ್ಸಾಮ್ ಬರ್ತಾ ಇದೆ, ಮ್ಯಾಥ್ಸ್ ಸ್ವಲ್ಪ ವೀಕ್ ಇದೆ, ಮ್ಯಾಥ್ಸ್ ಓದಬೇಕು, ಅದು ಪರ್ಪಸ್ ಅಲ್ಲ. ದಟ್ ಆಲ್ ಶಾರ್ಟ್ ಟರ್ಮ್ ಗೋಲ್ಸ್ ಅದಲ್ಲ. ದಟ್ ಇಸ್ ಶಾರ್ಟ್ ಟರ್ಮ್ ಗೋಲ್. ಅದು March 4th ತಾವು ಮ್ಯಾಥ್ಸ್ ಎಕ್ಸಾಮ್ ಬರೆದ ಮೇಲೆ ಮರೆತು ಬಿಡ್ತೀರಾ ನ್ಯಾಚುರಲಿ. ಕರೆಕ್ಟ್? ಇಫ್ ಯು ಬಿಲೀವ್ ದಟ್ ಯು ಆರ್ ವೀಕ್ ಇನ್ ಬಯಾಲಜಿ ಎಕ್ಸಾಮ್ ಬರೀದ ತಕ್ಷಣ ತಾವು ಮರೆತು ಬಿಡ್ತೀರಾ. ಸೊ ದಟ್ ಇಸ್ ನಾಟ್ ಪರ್ಪಸ್. ಪರ್ಪಸ್ ಇಸ್ ಸಮಥಿಂಗ್ ಬಿಗ್. ಅದು ದೊಡ್ಡ ಕನಸನ್ನು ಹೇಳ್ಬೋದು. ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಗೆ ಅದು ಬರ್ತಾವೇ ಇರಬೇಕು. ತಾವೊಂದು ಮೂವಿ ನೋಡಿದ್ದೀರನ್ನ ಕೂಡ ತಮ್ಮ ಪರ್ಪಸ್ ಅದರಲ್ಲಿ ಕಾಣಬೇಕು. ತಾವು ಊಟ ಮಾಡುವಾಗ ಪರ್ಪಸ್ ಕಾಣಬೇಕು. ಸೊ ದಟ್ ಈಸ್ ಕಾಲ್ಡ್ ಪರ್ಪಸ್. ಸೊ ಎಷ್ಟು ಜನಕ್ಕಿಲ್ಲಿ ಪರ್ಪಸ್ನೊಂದು ವರ್ಡ್ ತಮಗೆ ಅರ್ಥ ಆಗ್ತದೆ, ತಮಗದು ಇದೆ, ಪರ್ಪಸ್ ಇದೆ ಇಲ್ಲಿ? ಹೌ ಮೆನಿ ಆಫ್ ಯು ರಿಯಲಿ ಹ್ಯಾವ್ ಪರ್ಪಸ್? ಓಕೆ, ರೈಟ್. 10 people, 15 people. ಓಕೆ, 15 people ಅವ್ರಿಗೂ ಇಲ್ಲಿ ಪರ್ಪಸ್ ಇದೆ. ಮೇ ಬಿ ಅವ್ರಿಗೆ ಇಂಡಿವಿಜುವಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಏನು ಪರ್ಪಸ್ಸು, ತಾವು ಏನು ಐಡಿಯಾ ಮಾಡಿ ಹೊರಟಿದ್ದೀರಾನು. ಯಾಕೆಂದ್ರೆ ರಿಸರ್ಚ್ ಸೇಸ್ ಲೆಸ್ ದೆನ್ 1% ಆಫ್ ಪೀಪಲ್ ದೇ ಹ್ಯಾವ್ ಪರ್ಪಸ್. 100ರಲ್ಲಿ ಒಬ್ಬನಿಗೆ ಮಾತ್ರ ಪರ್ಪಸ್ನೊಂದಿರ್ತದೆ. 99% ಜನಕ್ಕೆ ಪರ್ಪಸ್ ಇರಲ್ಲ. ಶಾರ್ಟ್ ಟರ್ಮ್ ಗೋಲ್ಸ್ ಇರ್ತದೆ. ಇವತ್ತು PUC ಪಾಸ್ ಮಾಡಬೇಕು, PUC ಪಾಸ್ ಆದ ತಕ್ಷಣ ಒಂದು ಒಳ್ಳೆ ಕಾಲೇಜ್ ಸೇರಬೇಕು, ಅದಾದ ತಕ್ಷಣ UPSC ಹೋಗಬೇಕು, ಆರ್ ಒಂದು ಕೆಲಸಕ್ಕೆ ಸೇರಬೇಕು, ಅದಾದ ತಕ್ಷಣ ಸಂಪಾದನೆ ಮಾಡಬೇಕು. ಸೊ ಎವ್ರಿ 5 years ಅವ್ರ ಗೋಲ್ ವಿಲ್ ಚೇಂಜ್. ತುಂಬ ಜನಕ್ಕೆ ನೋಡಿದ್ದೀರ, 5 ವರ್ಷಕ್ಕೊಮ್ಮೆ ನಮ್ಮ ಗುರಿ ಚೇಂಜ್ ಆಗ್ತಾ ಇರ್ತದೆ. ವೆರಿ ಫ್ಯೂ ಪೀಪಲ್ಗೆ ಮಾತ್ರ ದೇರ್ ಇಸ್ ಸಮಥಿಂಗ್ ಕಾಲ್ ಪರ್ಪಸ್. ಪರ್ಪಸ್ ನಾನು ಡಿಫೈನ್ ಮಾಡ್ತೀನಿ. ತುಂಬ ನಿಮ್ಮ ಕ್ವೆಶ್ಚನ್ಸ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಟ್ರೈ ಆ್ಯಂಡ್ ಡಿಫೈನ್ ಪರ್ಪಸ್ ಏನಿರಬಹುದು? ಸಪೋಸ್ ಇಫ್ ಯು ವಾಂಟ್ ಟು ಬಿ ಎ ಡಾಕ್ಟರ್, ಬೀಯಿಂಗ್ ಎ ಡಾಕ್ಟರ್ ಇಸ್ ನಾಟ್ ಅ ಪರ್ಪಸ್. ನಾನು ಡಾಕ್ಟರ್ ಆಗಬೇಕು, MBBS ಓದಬೇಕು, ಅದು ಪರ್ಪಸ್ ಅಲ್ಲ. ಕ್ಯಾನ್ಸರ್ಗೂ ಕ್ಯಾನ್ಸರ್ ಕಾಯಿಲೆ ಏನಿದೆ ನಾನದು ಕ್ಯೂರ್ಗೊಂದು ಹೆಲ್ಪ್ ಮಾಡಬೇಕು, ಪ್ರಯತ್ನ ಮಾಡಬೇಕು, ಸಾಲ್ವ್ ಮಾಡಬೇಕು. ದಟ್ ಕುಡ್ ಬಿ ಅ ಪರ್ಪಸ್. ಇಂಡಿಯಾದಲ್ಲಿ ಇನ್ನು 10 ವರ್ಷ ಆದಮೇಲೆ ಒಬ್ಬ ಕೂಡ ಪೂವರ್ ಆಗಿರಬಾರ್ದು. ನೋಬಡಿ ಶುಡ್ ಬಿ ಪೂವರ್. ದಟ್ ಕುಡ್ ಬಿ ಅ ಪರ್ಪಸ್. ಇನ್ನು 25 ವರ್ಷ ಆದ ಮೇಲೆ ತಮ್ಮ ಗ್ರಾಮದಲ್ಲಿ ಭಾಳ ಸೆಲ್ಫ್ ಸಫಿಷಿಯೆಂಟ್ ಆಗಿರಬೇಕು. ದಟ್ ಕುಡ್ ಬಿ ಅ ಪರ್ಪಸ್. ತಾವು ತಮ್ಮ ಲೈಫ್ ಬಂದು ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು, ತಮ್ಮ ರಿಲೇಟಿವ್ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಹಸು ಸಾಕಬೇಕು, ಒಂದು ತಂದೆ ತಾಯಿ ಜೊತೆಗೆ ತಾವು ಬದುಕಬೇಕು. ಆ ಥರ ತಮಗೊಂದು ಲಾಂಗ್ ಟರ್ಮ್ ವಿಷನ್ ಇರ್ಬೋದು. ದಟ್ ಕುಡ್ ಬಿ ಅ ಪರ್ಪಸ್. ಸೊ ಯಾಕೆ ಸ್ಪೆಸಿಫಿಕಲಿ ಈ ಮಾತು ಹೇಳ್ತಾ ಇದ್ದೀನಿ? ಆಲ್ ಆಫ್ ಯು ಶುಡ್ ಫೈಂಡ್ ಯುವರ್ ಪರ್ಪಸ್. ನೆಕ್ಸ್ಟ್ ಒಂದು 2-3-4 ವರ್ಷ ಒಳಗಡೆ ಟೈಮ್ ತಗೊಂಡು ತಾವು ನಿಮ್ಮ ಪರ್ಪಸ್ ಫೈಂಡ್ ಔಟ್ ಮಾಡಬೇಕು. ಯಾಕೆ ಫೈಂಡ್ ಔಟ್ ಮಾಡಬೇಕು? ಇಫ್ ಯು ಡೋಂಟ್ ಫೈಂಡ್ ಯುವರ್ ಪರ್ಪಸ್, ಯುವರ್ ಲೈಫ್ ವಿಲ್ ಬಿಕಮ್ ಮೀನಿಂಗ್ಲೆಸ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್. ತಾವು 30-35 ವರ್ಷ ತಾವು ರೀಚ್ ಮಾಡುವಾಗ ತಮ್ಮ ಲೈಫ್ನಲ್ಲಿ ದೊಡ್ಡದಾಗಿ ಒಂದು ವೇಕಮ್ ಬಂದುಬಿಡ್ತದೆ. ಎ ಬಿಗ್ ವೇಕಮ್ ಕಮ್ಸ್ ಇನ್ ಸೈಡ್. MBBS ಬೇಕು, ಎಸ್ MBBS ಸೀಟ್ ತಗೊಂಡಾಯಿತು. ಫಸ್ಟ್ ಡೇ ಹೋಗಿ ತಾವು ಕಾಲೇಜ್ನಲ್ಲಿ ಕೂರ್ತೀರಾ, ಚೇರ್ನಲ್ಲಿ. ಇದೇ ಥರ ತುಂಬ ಜನ ಕೂರ್ತೀರಾ ಡಾಕ್ಟರ್ MBBS ಕಾಲೇಜ್ನಲ್ಲಿ. ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಆಯಿತು, ತಾವೆಲ್ಲ ಡಾಕ್ಟ್ರನ್ನು ಹೇಳ್ಬಿಟ್ಟಿದ್ದಾರೆ. ವಾಪಸ್ ಸೆಕೆಂಡ್ ಡೇ ತಮಗೆ ಅದೇ ಥರ ಫೀಲಿಂಗ್ ಇರ್ತದಾ? ಇರಲ್ಲ. ಬಿಕಾಸ್ ಫಸ್ಟ್ ಡೇ ತಾವು ಯಾವ ಥರ ಒಂದು MBBS ಕಾಲೇಜ್ ಒಳಗಡೆ ಹೋಗ್ತೀರಿ, ಸೆಕೆಂಡ್ ಡೇ ಯು ವಿಲ್ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್. ಬಿಕಾಸ್ ತಮ್ಮ ಮೈಂಡ್ ಏನು ಹೇಳ್ತದೆ, ಐ ಹ್ಯಾವ್ ಅಚೀವ್ಡ್ ವಾಟ್ ಐ ವಾಂಟ್. ಸೇಮ್ ಥಿಂಗ್ ಫಾರ್ ಇಂಜಿನಿಯರಿಂಗ್, ಸೇಮ್ ಥಿಂಗ್ ಫಾರ್ ತಮಗೆ ಲೈಫ್ನಲ್ಲಿ ಏನು ಬೇಕೋ ಅದು ಆ ಕ್ಷಣ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಮೊಮೆಂಟ್ ಯುವರ್ ಮೈಂಡ್ ಸೆಟ್ ವಿಲ್ ಚೇಂಜ್. ಯಾಕೆನೋ ಪರ್ಪಸ್ ನಮಗಿಲ್ಲ. ಸೊ ಸ್ಪೆಸಿಫಿಕ್ಲಿ ಅದಕ್ಕೆ ಯಂಗ್ ಆಡಿಯನ್ಸ್ ನಾನು ಹೇಳುವುದು, ಫೈಂಡ್ ಔಟ್ ಯುವರ್ ಪರ್ಪಸ್. ಹೌ ಡು ಯು ಫೈಂಡ್ ಔಟ್ ಯುವರ್ ಪರ್ಪಸ್? ಯಾವ ಥರ ನನ್ನ ಪರ್ಪಸ್ ನಾನು ಹುಡುಕುವುದು? ನನಗೆ ಅಷ್ಟು ಎಕ್ಸ್ಪೋಷರ್ ಇಲ್ಲ, ನನ್ನ ಪರ್ಪಸ್ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲನಾ? 3 ಕ್ವೆಶ್ಚನ್ ತಾವು ಬರೆದಿಟ್ಕೊಳ್ಬೇಕು. ಇಟ್ ಇಸ್ ಕಾಲ್ಡ್ ವೈ, ವಾಟ್ ಆ್ಯಂಡ್ ಹೌ. 3 ಕ್ವೆಶ್ಚನ್ ತಾವು ಏನೋ ತಾವು ಲೈಫ್ನಲ್ಲಿ ಮಾಡ್ತೀರಾ, ವೈನೊಂದು ಕ್ವೆಶ್ಚನ್ ಹೇಳಬೇಕು, ವಾಟ್ನೊಂದು ಕ್ವೆಶ್ಚನ್ ಹೇಳಬೇಕು, ಹೌನೊಂದು ಕ್ವೆಶ್ಚನ್ ಹೇಳಬೇಕು. ಇಫ್ ಯು ಹ್ಯಾವ್ ಅ ಡ್ರೀಮ್, ನಾನು ಡಾಕ್ಟರ್ ಆಗಬೇಕು, ತಾವೇ ತಮ್ಮ ಕ್ವೆಶ್ಚನ್ ಹೇಳಬೇಕು, ವೈ ಡು ಯು ವಾಂಟ್ ಟು ಬಿ ಡಾಕ್ಟರ್? ದೆನ್ ದಿ ನೆಕ್ಸ್ಟ್ ಆನ್ಸರ್ ಇಸ್, ಇಲ್ಲ ಒಳ್ಳೆಯ ಸಂಪಾದನೆ ಮಾಡ್ಬೋದು. ಓಕೆ, ಆನ್ಸರ್ ನಂಬರ್ 1. ಆನ್ಸರ್ ನಂಬರ್ 2, 4 ಜನಕ್ಕೆ ನನ್ನಲ್ಲಿ ಒಳ್ಳೆಯದಾಗಬೇಕು. ಫೈನ್. ಆನ್ಸರ್ ನಂಬರ್ 3, ನಾನು ಡಾಕ್ಟರ್ ಆದ ಮೇಲೆ ಈ ವರ್ಲ್ಡ್ನಲ್ಲಿ, ಈ ಪ್ರಪಂಚದಲ್ಲಿ ಒಂದು ಕಾಯಿಲೆ ನನ್ನ ಪೀರಿಯಡ್ನಲ್ಲಿ ಹೋಗಿಬಿಡಬೇಕು, ಅದು ಇರಲೇಬಾರದು ಆ ಕಾಯಿಲೆ. ಅದು ಕ್ಯಾನ್ಸರ್ ಇರ್ಬೋದು,
ಅದು ಸ್ಮಾಲ್ ಪಾಕ್ಸ್ ಇರ್ಬೋದು, ಚಿಕನ್ ಪಾಕ್ಸ್ ಇರ್ಬೋದು, ಮಲೇರಿಯಾ ಇರ್ಬೋದು. ನಂಬರ್ 3. ಸೊ ಈ ಥರ ತಾವು ಬರೆಯುವಾಗ ಏನಾಗ್ತದೆ, ತಮಗೆ ಅದರಲ್ಲಿಂದ ಪರ್ಪಸ್ ಔಟ್ಸೈಡ್ ಬರ್ತದೆ. ವೆನ್ ಯು ಕೀಪ್ ರೈಟಿಂಗ್ ಇನ್ ಅ ಡೈರಿ, ಇನ್ ಅ ಬುಕ್, ಯು ವಿಲ್ ಫೈಂಡ್ ಯುವರ್ ಪರ್ಪಸ್. ಸೊ ದಯವಿಟ್ಟು MBBS ಆಗುವುದು, ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು, ಸಿವಿಲ್ ಸರ್ವಿಸ್ ಒಳಗಡೆ ಹೋಗಿ IAS ಆಗುವುದು, IPS ಆಗುವುದು ಪರ್ಪಸ್ ಇಲ್ಲ. ಪರ್ಪಸ್ ಇಸ್ ಸಮಥಿಂಗ್ ಬಿಗ್. ತಾವು ಕಂಡಿಡಿದು ಬಿಟ್ಟಿದ್ದೀರನ್ನ ಏನಾಗ್ತದೆ, ಯುವರ್ ಹೋಲ್ ಲೈಫ್ ವಿಲ್ ಬಿಕಮ್ ವೆರಿ ಜಾಯ್ಫುಲ್. ಒಂದೊಂದು ದಿವಸ ಕೂಡ ಭಾಳ ಚೆನ್ನಾಗಿರ್ತದೆ. ತಾವು ಒಂದು ದಿವಸ ಕೂಡ ಇವತ್ತು ಕಾಲೇಜ್ ಹೋಗ್ಬೇಕಾ, ಇವತ್ತು ಬೆಳಗ್ಗೆ ಎದ್ದಬೇಕಾ, ಇವತ್ತು ನಾವು ಓದಬೇಕಾ, ಇವತ್ತು ನಾವು PUC ಬರಿಬೇಕಾ. ಯು ವಿಲ್ ನೆವರ್ ಹ್ಯಾವ್ ದ ಥಾಟ್ ಇನ್ ಯುವರ್ ಮೈಂಡ್, ಬಿಕಾಸ್ ಯುವರ್ ಪರ್ಪಸ್ ವಿಲ್ ಟೇಕ್ ಓವರ್. ಕರೆಕ್ಟಾ? ಸೊ ವೈ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್ ತಾವು ಬರಿಬೇಕು. ವಾಟ್, ಡಾಕ್ಟ್ರ್ ಆದ ಮೇಲೆ ಏನು ಮಾಡಬೇಕು, ಅರ್ಧ ವೈನಲ್ಲಿ ಆನ್ಸರ್ ಮಾಡ್ತೀರಿ. ಬಟ್ ವಾಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ವಾಟು ತಾವು ಆನ್ಸರ್ ಮಾಡಬೇಕು. ಹೌ ವಿಲ್ ಯು ಬಿಕಮ್ ಡಾಕ್ಟರ್? ನಾವೆಲ್ಲರೂ ಕನಸಿದೆ, ಪರ್ಪಸ್ ತಾವು ಕಂಡಿಡಿದ ಮೇಲೆ ಎಲ್ಲರೂ ಕನಸಿದೆ. ಸಮ್ ಆಫ್ ಯು ವಾಂಟ್ ಟು ಬಿಕಮ್ IPS ಆಫೀಸರ್ಸ್, ವಾಂಟ್ ಟು ಬಿಕಮ್ IAS ಆಫೀಸರ್ಸ್, ವಾಂಟ್ ಟು ಬಿಕಮ್ ಪೊಲಿಟಿಷಿಯನ್ಸ್, ತುಂಬ ಜನ ಇದ್ದೀರಾ. ಬಟ್ ಹೌ ವಿಲ್ ಯು ಬಿಕಮ್, ಅದು ಯಾವ ಥರ ಆಗಬೇಕು? ಸೊ ಇಂದ 3 ಕ್ವೆಶ್ಚನ್ನು ತಾವು ಕ್ಲಿಯರಾಗಿ ಒಂದು ಡೈರಿಯಲ್ಲಿ ಬರೆದುಬಿಟ್ಟಿದ್ದೀರ. ಏನಾಗ್ತದೆ, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಗೋಲ್, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ವಿಷನ್, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎ ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್. ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ಲಿ ತಮಗೆ ಹೇಳುವುದು, ನೆಕ್ಸ್ಟ್ ಇವತ್ತರಿಂದ ತಾವು ಶುರು ಮಾಡಿ 1 ವರ್ಷ ಒಳಗಡೆ ತಾವು ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಯುವರ್ ಪರ್ಪಸ್. ಆ ಪರ್ಪಸ್ನಲ್ಲಿ ವೈ, ವಾಟ್ ಆ್ಯಂಡ್ ಹೌ 3 ಕ್ವೆಶ್ಚನ್ ತಾವು ಆನ್ಸರ್ ಮಾಡಿ ಅದೊಂದು ಚಾರ್ಟ್ನಲ್ಲಿ ತಾವು ಬರೆದುಬಿಟ್ಟು ತಮ್ಮ ಬೆಡ್ರೂಮ್, ತಮ್ಮ ಹಾಲ್, ತಮ್ಮ ಹಾಸ್ಟೆಲ್ ರೂಮ್ನಲ್ಲಿ ತಾವು ಪೇಸ್ಟ್ ಮಾಡಿಬಿಡಬೇಕು. ಡೈಲಿ ಯು ಶುಡ್ ಸಿ ದಟ್ಸ್ ಕಾಲ್ಡ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್. ಡೈಲಿ ನೋಡ್ತಾ ಇರಬೇಕು. ಮೈ ಓನ್ಲಿ ಹೋಪ್ ಆ್ಯಂಡ್ ಪ್ರೇಯರ್ ಇಸ್, ತಾವು ಎಲ್ಲರೂ ಯುವಕರು ಕೂಡ ಇಂಡಿಯಾದಲ್ಲಿ ಯಾರೆಲ್ಲಿ ಕೂತಿದ್ದೀರಾ, ಯು ವಿಲ್ ಫೈಂಡ್ ಯುವರ್ ಪರ್ಪಸ್. ಪರ್ಪಸ್ ಬಂದು TVದಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಎಲ್ಲ ಪರ್ಪಸ್ ಬರಲ್ಲ. ಯು ಮೈಟ್ ಫೀಲ್ ಸಮಥಿಂಗ್ ಗುಡ್. ನಾನು ತಮ್ಮ ಏಜ್ನಲ್ಲಿ ಇರುವಾಗ ನನಗೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ. ಸಿನಿಮಾ ಬಗ್ಗೆ ದೊಡ್ಡ ಒಂದು ಹುಚ್ಚು. ಸೊ ಎನಿ ಪರ್ಸನ್ ಡೂಯಿಂಗ್ ಸಿನಿಮಾ ಐ ಆಮ್ ವೆರಿ ಹ್ಯಾಪಿ. ಸೊ ನಮ್ಮ ಕಾಲೇಜ್ ಸ್ಕಿಟ್ನಲ್ಲಿ ತುಂಬ ನಾನು ಸ್ಕ್ರೀನ್ ಪ್ಲೇ ಎಲ್ಲ ಬರಿತೀನಿ. ಬಟ್ ಅದಾದ ಮೇಲೆ ಇಂಜಿನಿಯರಿಂಗ್ ಸೇರಿದ ಮೇಲೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಆಸೆ. ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು. ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ನಲ್ಲಿ ಒಂದು ಕಂಪನಿ ಶುರು ಮಾಡಬೇಕು ಕೊಯಂಬತ್ತೂರಿನಲ್ಲಿ. ಏನೋ ತಮಗಿದಿರ್ತದೆ, ವರ್ಷಕ್ಕೊಮ್ಮೆ ತಮ್ಮ ಏಮ್ಸ್, ಗೋಲ್ಸ್, ಡ್ರೀಮ್ಸ್ ಚೇಂಜ್ ಆಗ್ತಾ ಇರ್ತದೆ. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಎಲ್ಲ ಮೈದಾದಲ್ಲಿ ಮಾಡಿಕೊಡ್ತಾರೆ. ಆಮೇಲೆ ನಮ್ಮ ಕಾಲೇಜ್ನಲ್ಲಿ ಇದೇ ಥರ ಫಸ್ಟ್ ದಿನ ಬಂದು ನಮ್ಮ ಡೈರೆಕ್ಟರ್ ಹೇಳ್ತಾರೆ, 6 ಗಂಟೆಗೆ ಮೇಲೆ ಯಾರು ಔಟ್ಸೈಡ್ ಲಕ್ನೋಗೆ ಹೋಗಬಾರ್ದು, ನಿಮ್ಮ ಕೈನಲ್ಲಿ 50 ರೂಪಾಯಿ ಇದೇನೋ ಕೂಡ ಚಾಕ್ ಹಾಕಿಬಿಟ್ಟು 50 ರೂಪಾಯಿ ತಗೊಂಡು ಹೋಗ್ತಾರೆ. ದೆನ್ ಐ ಫೀಲ್ ದ ಸೊಸೈಟಿ ಈಸ್ ಸೋ ಬ್ಯಾಡ್. ಒಂದು ಭಾಳ ಡಿಫ್ರೆಂಟ್ ಸೊಸೈಟಿ ಅದು, ನಮ್ಮ ಸೊಸೈಟಿ ಥರ ಇಲ್ಲ ಅನ್ನೋ. ಆ ಟೈಮ್ನಲ್ಲಿ ನಾವು ಒಂದು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅದು ಕೆಲಸ ಮಾಡಿದ್ದೀವಿ, ಒಂದು ತಮ್ಮ ಥರ ಒಂದು ಫೀಲ್ಡ್ ವರ್ಕರ್ ಆಗಿ. ತುಂಬ ಕಡೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ತೀರಿ ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಇನ್ ದ ಪೂರ್ವಾಂಚಲ್, ದ ಈಸ್ಟರ್ನ್ UP-ದಲ್ಲಿ ಮಗು ಹುಡ್ತಾರೆ, 7 days, 10 days, 15 daysನಲ್ಲಿ ಮಗು ತೀರಿ ಹೋಗ್ತಾರೆ. ಪೀಪಲ್ ಡೈ, ಸ್ಮಾಲ್ ಚಿಲ್ಡ್ರನ್ ದೇ ಡೈ. ಸೊ ನಮಗೆ ಆ ಪ್ರಾಜೆಕ್ಟ್ ಬಂದಿತ್ತು, ಹೋಗಿ ನೀವು ಕಂಡಿಡಿ ಯಾಕೆ ಬಂದು ಸಣ್ಣ ಮಗು ತೀರಿ ಹೋಗ್ತಾ ಇದ್ದಾರೆ, ಫೈಂಡ್ ಔಟನ್ನು. ನಾವು ಹೋಗಿ ಎಲ್ಲ ತಾಯಿ ಮನೆಗೆಲ್ಲ ಹೋಗಿದ್ದೀವಿ, ಎಲ್ಲ ಮನೆಗೆ ಹೋಗಿ ನಾವು ಮಾತಾಡಿದ್ದೀವಿ, ಯಾಕೆ ನಿಮ್ಮ ಮಗು ತೀರಿ ಹೋಗ್ತಾ ಇದ್ದಾರೆ, ಏನು ತಾವು ಮಾಡಿದ್ದೀರಾ, ಏನು ಊಟ ಕೊಟ್ಟಿದ್ದೀರಾ ಹೇಳಿ. ಒನ್ ಥಿಂಗ್ ವಿ ಹ್ಯಾವ್ ಫೌಂಡ್ ಇಸ್ ದ ಬ್ರೆಸ್ಟ್ ಫೀಡಿಂಗೇ ಆ ಏರಿಯಾದಲ್ಲಿ ಮಾಡ್ತಾ ಇಲ್ಲ. ದೇ ಡೋಂಟ್ ಗಿವ್ ಬ್ರೆಸ್ಟ್ ಫೀಡಿಂಗ್ ಟು ದೇರ್ ಚೈಲ್ಡ್, ಎಸ್ಪೆಷಲಿ ಪೂರ್ವಾಂಚಲ್ ಸೈಡ್ನಲ್ಲಿ. ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಮಿಲ್ಕ್. ಕೊಡಲ್ಲ. 7th, 8th day ದೇ ಗೆಟ್ ಸಮ್ ಟೆಟನಸ್ ಕೈಂಡ್ ಆಫ್ ಥಿಂಗ್. 15th day ದೇ ಡೈ. ನಾವು ತಮಿಳ್ನಾಡಿನಲ್ಲಿ, ತಾವು ಕರ್ನಾಟಕದಲ್ಲಿ ನೋಡಿದ್ದೀರ, ನಾವೆಲ್ಲ ಎಷ್ಟೋ ಮುಂದೆ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಅವರ್ ನಾಲೆಜ್. ನಮ್ಮ ದೊಡ್ಡಜ್ಜಿ ಬಂದು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಬ್ರೆಸ್ಟ್ ಫೀಡ್ ಮಾಡಬೇಕನ್ನೋ. ಅಲ್ಲಿ ಬಂದು ಇನ್ನೂ ಅವ್ರಿಗೆ ಆ ಎಲಿಮೆಂಟ್ರಿ ನಾಲೆಜ್ ಕೂಡ ಇಲ್ಲ ಅಲ್ವಾ. ಅದೆಲ್ಲ ನೋಡಿದ ಮೇಲೆ